ಇವತ್ತಿನ ವ್ಯಾಖ್ಯಾನ ಪ್ರಾರಂಭ ಗುರುಸ್ತುತಿಯೊಂದಿಗೆ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾದಶ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹೋದ ಸಲ 13ನೇ ಅಧ್ಯಾಯ 18ನೇ ಶ್ಲೋಕಕ್ಕೆ ಬಂದಿತ್ತು. ಕ್ಷೇತ್ರಜ್ಞ ವಿಭಾಗ ಯೋಗ. 18th ಶ್ಲೋಕ ವಾಸ್ ಕವರ್ಡ್ ಲಾಸ್ಟ್ ಟೈಮ್. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತ ಏತದ್ ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಮದ್ಭಾವಾಯ ಉಪಪದ್ಯತೆ. ಮದ್ಭಕ್ತಃ ಏತತ್ ವಿಜ್ಞಾಯ ಮದ್ಭಾವಾಯ ಉಪಪದ್ಯತೆ. ಈ ವಿಷಯವನ್ನು ತಿಳಿದಂತಹ ನನ್ನ ಭಕ್ತನು ಏತತ್ ವಿಜ್ಞಾಯ ನನ್ನ ಭಾವವನ್ನೇ ಹೊಂದುತ್ತಾನೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ನನ್ನನ್ನೇ ಪಡೀತಾನೆ. ಯಾವ ವಿಷಯವನ್ನು ತಿಳಿದರೆ ಅಂದ್ರೆ ಸೂಕ್ಷ್ಮದಲ್ಲಿ ಇದುವರೆಗೂ ಹೇಳಿದಂತಹ ವಿಷಯ ಯಾವುದು? ಪರಮಾತ್ಮನ ಹೇಳಿಕೆ ಪ್ರಕಾರ ಯಾವ ಭಕ್ತನಿಗೆ, ಯಾವ ಸಾಧಕನಿಗೆ, ಯಾವ ಜಿಜ್ಞಾಸು ಅಥವಾ ಮುಮುಕ್ಷುವಿಗೆ ಕ್ಷೇತ್ರ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು ಮತ್ತು ಜ್ಞೇಯ ಅಂದ್ರೆ ಏನು, ಇವುಗಳ ತಾತ್ಪರ್ಯದ ಮೂಲ ಅರ್ಥಗಳು ಸರಿಯಾಗಿ ಆದರೆ ಅದನ್ನ ತಿಳ್ಕೊಂಡ್ರೆ ಆತ ನನ್ನನ್ನು ಸೇರುವುದು, ನನ್ನನ್ನೇ ಹೊಂದುತ್ತಾನೆ. ಅಂದ್ರೆ ಆತನಿಗೆ ಜ್ಞಾನೋತ್ಪತ್ತಿ ಆಗಿಬಿಡುತ್ತೆ ಅಂತ ಭಗವಂತ ಹೇಳ್ತಾರೆ. ಕ್ಷೇತ್ರ ಅಂದ್ರೆ ಅದರ ಬಗ್ಗೆ ಜ್ಞಾನ, ಮತ್ತು ಜ್ಞಾನ ಅಥವಾ ಈ ನಾವು ಇಂಗ್ಲಿಷ್ ನಾಲೆಡ್ಜ್ ಅಂತ ಏನು ಹೇಳ್ತೀವಿ, ಅವೇರ್ನೆಸ್, ಪ್ಯೂರ್ ಕಾನ್ಶಿಯಸ್ನೆಸ್. ಸೊ ದಿಸ್ ನಾಲೆಡ್ಜ್, ದಿ ಪಾತ್ವೇ ಟು reach that final goal, Jnayam, that is Paramatma himself. If that is understood correctly, so such a devotee or such an aspirant will join me only. ಮದ್ಭಾವಾಯ ಉಪಪದ್ಯತೆ. ನನ್ನ ಭಾವವನ್ನೇ ಹೊಂದುತ್ತಾನೆ ಅಂತಂದ್ರೆ ನನ್ನನ್ನೇ ಸೇರ್ತಾನೆ ಅಂತ ಅರ್ಥ. ಇದೇ ವಿಷಯವನ್ನು ಮುಂದಿನ 2 ಶ್ಲೋಕಗಳಲ್ಲಿ 3 ಶ್ಲೋಕದಲ್ಲಿ ಉಪಸಂಹಾರ ಮಾಡೋ ದೃಷ್ಟಿಯಿಂದ ಈಗ ಬಹಳ ವಿಶದವಾಗಿ ಮತ್ತೆ ಅರ್ಜುನನಿಗೆ ಇದು ಸರಿಯಾಗಿ ಅರ್ಥ ಆಯಿತೋ ಇಲ್ವೋ ಅನ್ನೋ ಒಂದು ಶಂಕೆ ಭಗವಂತನಲ್ಲಿ ಇರೋದರಿಂದ ಮತ್ತು ಅವುಗಳ ಗುಣಗಳು ಮತ್ತು ಅದರ ವಿಕಾರಗಳು, ದಿ ಅಟ್ರಿಬ್ಯೂಟ್ಸ್ ಆಫ್ ವಾಟ್ ಇಸ್ ನೋನ್ ಆಸ್ ಕ್ಷೇತ್ರ, ವಾಟ್ ಕಾನ್ಸ್ಟಿಟ್ಯೂಟ್ಸ್ ಕ್ಷೇತ್ರ. ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರದ ಗುಣಲಕ್ಷಣಗಳು ಏನು, ಮತ್ತೆ ವಿಶದವಾಗಿ ಭಗವಂತ ಹೇಳಕ್ಕೆ ಪ್ರಾರಂಭ. ಅಂದ್ರೆ ಇದು ಬಹಳ ಕಷ್ಟವಾದ ವಿಷಯ ಅಂತ ಭಗವಂತನಿಗೆ ಗೊತ್ತಿದೆ. ಇದು ನಮಗೆ ಅರ್ಥ ಆಗಲ್ಲ ಅಂತ ಮತ್ತೆ ಮತ್ತೆ ಬಿಡಿಸಿ ಹೇಳೋದು ಅಂತ ಅರ್ಥ ಇದು. ಸೊ ಕ್ಷೇತ್ರ ಅಂದ್ರೆ ಏನು, ಅದರ ಗುಣಲಕ್ಷಣಗಳು ಏನು, ಅದರ ವಿಕಾರಗಳು ಅಂದ್ರೆ ಏನು. ಕ್ಷೇತ್ರದ ವಿಕಾರ, ಇಲ್ಲಿ ವಿಕಾರ ಅನ್ನೋ ಶಬ್ದ ಬರುತ್ತೆ ಈ ಶ್ಲೋಕದಲ್ಲಿ. ವಿಕಾರ ಅಂದ್ರೆ ವೇದಾಂತದ ದೃಷ್ಟಿಯಿಂದ ಯಾವ ಅರ್ಥ ಅಂದ್ರೆ ಒಂದು ವಸ್ತುವಿನ ಆ ಗುಣಗಳ ರೂಪಾಂತರಗಳು ಅಂತ ತಗೊಳ್ಬಹುದು. In other words, vikara in Vedanta means all the modifications or the modified parameters of the same ultimate point, that's a particular matter or object. Vikara of the kshetra means the modifications associated with the field or kshetram, the additional points connected with kshetra. ಕ್ಷೇತ್ರದ ಗುಣಲಕ್ಷಣಗಳ ಜೊತೆಗೆ ಅದಕ್ಕೆ ಹೊಂದಿಕೆ ಆಗುವ ಇತರೆ ವಿಷಯಗಳಿಗೆ ವಿಕಾರ, ಅವುಗಳ ವಿಕಾರ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿಂ ಪುರುಷಂ ಚೈವ ವಿದ್ಧಿ ಅನಾದಿ ಉಭಾವಪಿ, ಉಭೌ ಅಪಿ. Look Arjuna, you must remember this Prakriti and Purusha both are beginningless. They are eternal. They are present. Remember this. Vidhi means always remember this.
ಅನಾದಿ ಪ್ರಕೃತಿಂ ಪುರುಷಂ ಚ ಏವ ಅನಾದಿ ವಿದ್ಧಿ. ಉಭೌ ಅನಾದಿ ವಿದ್ಧಿ. ಇವು ಎರಡು, ಯಾವುದೋ ಪ್ರಕೃತಿ ಮತ್ತು ಪುರುಷ ಎರಡೂ ಸಹ ಅನಾದಿಯಾಗಿವೆ. ಸೃಷ್ಟಿಯಲ್ಲಿ ಅನಾದಿ ಕಾಲದಿಂದಲೂ ಇದೆ ಅಂತಂದ್ರೆ ಯಾವತ್ತಿದ್ರೂ ಇದೆ. ಅವುಗಳ ಹುಟ್ಟು ಪ್ರಾರಂಭ ಹೇಳಲಿಕ್ಕೆ ಬರೋಲ್ಲ. ಯಾವತ್ತು ಪ್ರಕೃತಿ ಬಂತು, ಯಾವತ್ತು ಪುರುಷ ಬಂದ ಅಂತ ಹೇಳಲಿಕ್ಕೆ ಬರೋಲ್ಲ. ಅವೆರಡೂ ಇದ್ದೇ ಇದೆ ಸೃಷ್ಟಿಯಲ್ಲಿ. ಅವೆರಡೂ ಇದ್ದೇ ಇದೆ ಅಂತಂದ್ರೆ ಅರ್ಥ ಆರಂಭದಿಂದಲೂ ಇದೆ ಅಂದ್ರೆ ಅವಕ್ಕೆ ಆರಂಭವೇ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೇನೆ. ಅವಕ್ಕೆ ಆದಿಯೇ ಇಲ್ಲ. ದೇ ಆರ್ ಬಿಗಿನಿಂಗ್ಲೆಸ್. ಬೋತ್ ಪ್ರಕೃತಿ ಅಂಡ್ ಪುರುಷ ಆರ್ ಬಿಗಿನಿಂಗ್ಲೆಸ್. ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಕೃತಿ ಫ್ರಮ್ ಅವರ್ ಪಾಯಿಂಟ್ ಆಫ್ ವ್ಯೂ? ಪ್ರಕೃತಿ ಹಿಯರ್ ಆಚಾರ್ಯ ಭಗವತ್ಪಾದ ಗಿವ್ಸ್ ದಿ ಫೈನೆಸ್ಟ್ ಡೆಫಿನೇಷನ್. ಪ್ರಕೃತಿ ಅಂದ್ರೆ ಶಂಕರಾಚಾರ್ಯರ ವ್ಯಾಖ್ಯಾನದ ಪ್ರಕಾರ ಪ್ರಕೃತಿ ಅಂದ್ರೆ ಏನು? ಮೂಲ ಪ್ರಕೃತಿ, ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥದ್ದು. The one primordial reason with the help of which creation starts. The primordial beginning aspect which results in creation. ಮೂಲದಲ್ಲಿ, ಸೃಷ್ಟಿಯ ಆರಂಭದಲ್ಲಿ ಅವ್ಯಕ್ತವಾಗಿರತಕ್ಕಂತಹ ಶಕ್ತಿಯಿಂದ ಅವ್ಯಕ್ತವಾಗಿ ಬೀಜ ರೂಪದಲ್ಲಿ ಇದ್ದಂತಹ ಸೃಷ್ಟಿ ಮತ್ತೆ ಹೊರಗೆ ವ್ಯಕ್ತ ರೂಪದಲ್ಲಿ ಬರ್ತಾ ಇದೆ. ಸೊ ಈ ಸೃಷ್ಟಿ ಹೊರಬರುವುದಕ್ಕೆ, ವ್ಯಕ್ತವಾಗಿ ನಮಗೆ ತೋರ್ಕೊಳ್ಳೋದಕ್ಕೆ ಅವ್ಯಕ್ತದಲ್ಲಿ ಮೂಲದಲ್ಲಿರ್ತಕ್ಕಂತಹ ಅವ್ಯಕ್ತ ಮೂಲ ಪ್ರಕೃತಿಯೇ ಕಾರಣ. ಅದನ್ನ ಆಚಾರ್ಯರು ಮಾಯೆ ಅಂತ ಹೇಳ್ಬೇಕು. ಅಂದ್ರೆ ಆಚಾರ್ಯರ ಭಾಷೆಯಲ್ಲಿ ಪ್ರಕೃತಿ ಅಂತಂದ್ರೆ ಮೂರು ಗುಣಗಳಿಂದ ಕೂಡಿರತಕ್ಕಂತಹ ಈಶ್ವರಿ ಶಕ್ತಿ. ಈ ಮೂರು ಗುಣಗಳಿಂದ ಕೂಡಿರತಕ್ಕಂತಹ ಶಕ್ತಿ ಯಾವುದು? ಮೂರು ಗುಣಗಳು ಅಂದ್ರೆ ಆಚಾರ್ಯರಲ್ಲಿ ಹೇಳ್ತಾರೆ ಸತ್ವ ಮತ್ತು ರಜೋಗುಣ, ತಮೋಗುಣ. ಈ ಮೂರೂ ಗುಣಗಳಿಂದ ಆವರಿಸಲ್ಪಟ್ಟಿರ್ತಕ್ಕಂತಹ ಪರಮಾತ್ಮನ ವಿಶೇಷವಾದ ಶಕ್ತಿಯೇ ಮಾಯೆ. ಅದೇ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯೇ ಸೃಷ್ಟಿ ಕಾರಣ. ದಿ ಎಂಟೈರ್ ಕಾಸ್ಮಾಸ್, ದಿ ಎಂಟೈರ್ ಯೂನಿವರ್ಸ್ which appears during creation, that is because of the primordial force, or in English, philosophical English language, they use the word matter there. The primordial matter responsible for creation. What the word matter actually means prakriti according to our Indian philosophy. So ನಮ್ಮ ಭಾಷೆಯಲ್ಲಿರ್ತಕ್ಕಂಥ ವೇದಾಂತದಲ್ಲಿರುವ ಪ್ರಕೃತಿಯನ್ನ ಪಾಶ್ಚಾತ್ಯರು ತಮ್ಮ ವೇದಾಂತದಲ್ಲಿ ಅದನ್ನ ಮೂಲವಾಗಿ ಇರತಕ್ಕಂಥ ದ್ರವ್ಯರಾಶಿ ಅಂತ ಕರೆದ್ರು. ಈ ಸೃಷ್ಟಿಗೆ ಒಂದು ಕಾರಣ ಬೇಕಲ್ಲ, ದ್ರವ್ಯ, ದ ಮ್ಯಾಟರ್. ಅದನ್ನ ನಾವು ಪ್ರಕೃತಿ ಅಂತ ಹೇಳ್ತೇವೆ. ನಮ್ಮ ಪರಿಭಾಷೆಯಲ್ಲಿ ಇನ್ನೂ ಆಳವಾಗಿ ಹೋಗೋದಾದ್ರೆ ಆಚಾರ್ಯರು ಹೇಳೋ ಪ್ರಕಾರ ಪ್ರಕೃತಿ ಅಂದ್ರೆ ಏನು? ಸೃಷ್ಟಿ ಬಂತು ಅಂತ ಹೇಳ್ತೀವಿ, ಅದು ಹೇಗೆ ಬರುತ್ತೆ ಅನ್ನೋದಕ್ಕೆ ನಮಗೆ ಒಂದು ಉತ್ತರ ಕೊಡಬೇಕು ಅಂತಂದ್ರೆ ನಮ್ಮ ಭಾರತೀಯ ವೇದಾಂತದಲ್ಲಿ ಮಾತ್ರ ಸಾಧ್ಯ ಅಂತ ಆಚಾರ್ಯರು ಹೇಳ್ತಾರೆ. ನಮ್ಮ ಶಕ್ತಿಯೇ ನಾವು ಹೇಳೋದೇನು ಸೃಷ್ಟಿಗೆ ಕಾರಣ. ಆ ಪರಮಾತ್ಮನ ಶಕ್ತಿಯಿಂದ ಸೃಷ್ಟಿ ಆಯ್ತು ಅಂದ್ರೆ ಆ ಶಕ್ತಿಗೆ ಒಂದು ಹೆಸರು ಬೇಕಲ್ಲ. ಆತ್ಮನ ಜೊತೆಗೆ ಸಂಬಂಧ ಇರತಕ್ಕಂಥ, ಅವನಿಂದ ಅಭಿನ್ನವಾಗಿರ್ತಕ್ಕಂತಹ ಆ ಶಕ್ತಿಗೆ ಮಾಯೆ ಅಂತ ಹೇಳ್ತಾರೆ. ಆ ಮಾಯಾಶಕ್ತಿ ಅದು ವಿಷ್ಣು ಮಾಯೆ, ಈಶ್ವರಿ ಮಾಯೆ. ಆ ಮಾಯಾಶಕ್ತಿಯಿಂದಲೇ ಮತ್ತು ಅದರ ಇತರ ಗುಣಗಳಿಂದ, ಗುಣಲಕ್ಷಣಗಳಿಂದ, ವಿಕಾರಗಳಿಂದ ಈ ಸಂಪೂರ್ಣವಾಗಿ ನಡೀತಾ ಇದೆ. ಆದ್ದರಿಂದ ಆ ಪ್ರಕೃತಿ ಅನ್ನೋದಾಗ್ಲಿ, ಅದಕ್ಕೆ ಕಾರಣವಾಗಿರ್ತಕ್ಕಂಥ ಮೂಲ ಪುರುಷ ಅನ್ನೋದಾಗ್ಲಿ ಎರಡು ಅನಾದಿ. ಅಂದ್ರೆ ದೇ ಆರ್ ವಿಥೌಟ್ ಬಿಗಿನಿಂಗ್. ಮ್ಯಾಟರ್ ಅಥವಾ ದಿ ಪ್ರಕೃತಿ ಆರ್ ದ ನೇಚರ್ ಅಲಾಂಗ್ ವಿತ್ ಇಟ್ಸ್ ಮಾಡಿಫಿಕೇಶನ್ಸ್ ಅಂಡ್ ಕ್ವಾಲಿಟೀಸ್ ಆರ್ ಬಾರ್ನ್ ಆಫ್ ದ ನೇಚರ್ ಇಟ್ ಸೆಲ್ಫ್. ಈವನ್ ದ ಮಾಡಿಫಿಕೇಶನ್ಸ್ ಅಂಡ್ ದ ಕ್ವಾಲಿಟೀಸ್ ಆರ್ ಬಾರ್ನ್ ಔಟ್ ಆಫ್ ಪ್ರಕೃತಿ ಓನ್ಲಿ. ವಿಕಾರಾಂಶ ಗುಣಾಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಆ ಪ್ರಕೃತಿಯ ವಿಕಾರಗಳು, ಪ್ರಕೃತಿಯ ಗುಣಗಳು ಪ್ರಕೃತಿಯಿಂದಲೇ ಬಂದಿದೆ ಅಂತ ತಿಳಿಯಪ್ಪ ಅರ್ಜುನ. ವಿಕಾರಾಂಶ ಗುಣಾಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿಯಿಂದಲೇ ಅದರ ವಿಕಾರಗಳು ಹೊರ ಬಂದಿದೆ, ಪ್ರಕೃತಿಯಿಂದಲೇ ಅದರ ಗುಣಗಳು ಹೊರಗಡೆ ಬಂದಿದೆ. ಆ ಗುಣಗಳ ಸಂಯೋಗದಿಂದ, ವಿಕಾರಗಳ ಸಂಯೋಗದಿಂದ ಸೃಷ್ಟಿಯಾಗಿದೆ. ಗುಣಗಳು ಅಂತಂದ್ರೆ ಯಾವುದು? ಇಲ್ಲಿ ಅದೇ ಯಥಾ ಪ್ರಕಾರ ಮೂರು ಗುಣಗಳು, ಸತ್ವ ಮತ್ತು ರಜ ಮತ್ತು ತಮೋ ಗುಣಗಳು ಅಂತ ತಿಳ್ಕೊಳ್ತೀವಿ. ಪರಮಾತ್ಮ ಇಲ್ಲಿ ಮತ್ತೇನು ಹೇಳ್ತಾ ಇದ್ದಾನೆ? ಇದು ನಮಗೆ ಬಹಳ ಕಷ್ಟವಾಗಿರ್ತಕ್ಕಂಥ ಕೆಲವು ಶ್ಲೋಕಗಳಲ್ಲಿ ಈ ಶ್ಲೋಕಗಳು ಕೆಲವು ಮೇಲ್ನೋಟಕ್ಕೆ ಅರ್ಥ ಆಗಿದೆ, ಅರ್ಥ ಆಗಲ್ಲ. ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಮತ್ತೆ ಭಗವಂತ ಹೇಳ್ತಾ ಇರೋದು ಮುಂದಿನ ಶ್ಲೋಕ. ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ.
ಎರಡೂ ಶ್ಲೋಕದಲ್ಲಿ ಪುರುಷ ಶಬ್ದ ಬಂದಿದೆ. ಮೊದಲು ಹೇಳಿದ ಹಾಗೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ವ್ಯಾಖ್ಯಾನವನ್ನ ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಪುರುಷ ಅನ್ನೋ ಶಬ್ದ ಭಗವಂತ ಇಲ್ಲಿ ಹೇಳ್ತಾ ಇರೋದು ಈ ಅಧ್ಯಾಯದಲ್ಲಿ ಎರಡೂ ಅರ್ಥದಲ್ಲಿ ಬರುತ್ತೆ. ಪುರುಷ ಅಂದ್ರೆ ಜೀವಾತ್ಮ ಅಂತ ಆಗುತ್ತೆ. ಪುರುಷ ಅಂದ್ರೆ ಈ ಶರೀರ ಭಾವ, ನಾನು ಇಂಥವನು ಅಂತಕ್ಕಂಥ ಮನಸ್ಸು ಅಹಂಕಾರದಿಂದ ವ್ಯಾಪಿಸಲ್ಪಟ್ಟ ಆತ್ಮ ಸ್ವರೂಪನಾದ ಜೀವ ಅಂತನೂ ಆಗುತ್ತೆ. ಮನೋಬುದ್ಧಿಯಿಂದ ವ್ಯಾಪಿಸಲ್ಪಟ್ಟಂತಹ, ಅಹಂಕಾರದಿಂದ ವ್ಯಾಪಿಸಲ್ಪಟ್ಟಿರ್ತಕ್ಕಂತಹ ಈ ನಾನು ಅನ್ನೋ ವ್ಯಕ್ತಿ, ಈ ನಾನು ಅನ್ನೋ ಜೀವ ಪುರುಷ ಅಂತ ಆಗುತ್ತೆ. ಇನ್ನೊಂದು ಅರ್ಥದಲ್ಲಿ ಪುರುಷ ಅಂತಂದ್ರೆ ಎಲ್ಲ ಬಂಧನಗಳನ್ನ ತೊಳೆದು ಎಲ್ಲ ವಿಕಾರಗಳಿಂದ ಹೊರತಾಗಿ ಪರಿಶುದ್ಧನಾದ ಆತ್ಮಸ್ವರೂಪದಲ್ಲಿ ನಿಂತಾಗ ಆ ಪರಿಶುದ್ಧ ಆತ್ಮಸ್ವರೂಪಕ್ಕೂ ಪುರುಷ ಅಂತಾನೆ ಹೆಸರು. ಅಹಂಕಾರ ಮನಸ್ಸು ಬುದ್ಧಿಯಿಂದ ಪರಿತ್ಯಕ್ತನಾಗಿ, ಅಪರಿಚ್ಛಿನ್ನನಾಗಿ, ಸಂಗರಹಿತನಾಗಿ, ನಾನು ಮನಸ್ಸು ಅಲ್ಲ, ಬುದ್ಧಿಯೂ ಅಲ್ಲ, ಶರೀರವೂ ಅಲ್ಲ ಅನ್ನೋ ಭಾವನೆಯಿಂದ ನಿತ್ಯ ಬುದ್ಧ ಮುಕ್ತ ಸ್ವರೂಪನಾಗಿದ್ದೇನೆ ಅನ್ನೋ ಭಾವ ಇದೆಯಲ್ಲ, ಆತ್ಮವೇ ನಾನು ಅನ್ನೋ ಭಾವ, ಅದಕ್ಕೂ ಪುರುಷ ಅಂತಾನೆ ಹೆಸರು. ಸಂದರ್ಭಕ್ಕೆ ತಕ್ಕ ಹಾಗೆ ಆ ಪುರುಷ ಪದ ವ್ಯಾಖ್ಯಾನ ಮಾಡ್ಕೊಳ್ಬೇಕು. ಅಂದ್ರೆ ಒಂದರ್ಥದಲ್ಲಿ ಪುರುಷ ಅಂದ್ರೆ ಜೀವಾತ್ಮ, ದೇಹ ಭಾವ ಇರತಕ್ಕಂಥವನು, ಶರೀರ ಭಾವ ಇರತಕ್ಕಂಥವನು. ಇನ್ನೊಂದು ಅರ್ಥದಲ್ಲಿ ಪರಿಶುದ್ಧ ಆತ್ಮ ಸ್ವರೂಪನು ಪುರುಷನೇ. ಈ ಮೂಲಭೂತವಾಗಿ ಮತ್ತು ಪ್ರಕೃತಿ ಮತ್ತು ಪುರುಷ ಇವುಗಳ ವ್ಯತ್ಯಾಸ ಭಗವಂತ ಮುಂದಿನ ಶ್ಲೋಕದಲ್ಲಿ. ನಾವು ದ ಲಾರ್ಡ್ ಇಸ್ ಗಿವಿಂಗ್ ದಟ್ ಮೇನ್ ಡಿಫರೆನ್ಸ್ ಬಿಟ್ವೀನ್ ಪ್ರಕೃತಿ, ದ ನೇಚರ್ ಅಂಡ್ ಪುರುಷ. ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ. ಕಾರ್ಯಕರಣ ಕರ್ತೃತ್ವೇ ಹೇತು, ಕರ್ತೃತ್ವೇ ಪ್ರಕೃತಿ ಹೇತು. ಯಾವುದು ಕಾರ್ಯಗಳಿಗೆ ಮತ್ತು ಕರಣಗಳಿಗೆ ಮೂಲವಾಗಿ ಕಾರಣವಾಗಿದೆಯೋ, ಹೇತು ಕಾರಣವಾಗಿದೆಯೋ, ಯಾವುದು ಕಾರ್ಯಗಳಿಗೆ ಕರಣಗಳಿಗೆ ಮೂಲವಾಗಿ ಕಾರಣ, ಅದು ಪ್ರಕೃತಿ. ಹೇಳೋದು ಬಹಳ ಸುಲಭ. ಕಾರ್ಯಗಳಿಗೆ ಕರಣಗಳಿಗೆ ಮೂಲವಾಗಿರ್ತಕ್ಕಂಥ ವಸ್ತು ಪ್ರಕೃತಿ. ಅಂದ್ರೆ ದ ಒನ್ ಹೇತು ಮೀನ್ಸ್ ದ ರೆಸ್ಪಾನ್ಸಿಬಲ್, ದ ಒನ್ ವಿಚ್ ಇಸ್ ರೆಸ್ಪಾನ್ಸಿಬಲ್. ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ. ಕಾರ್ಯಗಳಿಗೂ ಕರಣಗಳಿಗೂ ಮೂಲವಾಗಿ ಕಾರಣವಾಗಿರ್ತಕ್ಕಂಥ ವಸ್ತು ಪ್ರಕೃತಿ ಅರ್ಜುನ. ಈ ರೀತಿ ಹೇಳಲ್ಪಡುತ್ತದೆ ಅಪ್ಪ ಅರ್ಜುನ. ಈಗ ನಮ್ಮ ಪ್ರಶ್ನೆ ಏನು ಅಂದ್ರೆ, ನಮಗೆ ಶಬ್ದ ರೂಪದಲ್ಲಿ ಹಿಂಗೆ ಹೇಳಿಬಿಟ್ರೆ ಈ ಕ್ಷಣದಲ್ಲಿ ಬಿಡಿಸಿದ್ದು ಮುಂದಿನ ಕ್ಷಣದಲ್ಲಿ ಮರ್ತೋಯ್ತು. ನಮಗೆ ಕಾರ್ಯ ಅಂದ್ರೆ ಗೊತ್ತಾಗ್ತಾ ಇಲ್ಲ, ಕರಣ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಇವು ಕಾರ್ಯಕ್ಕೂ ಕರಣಕ್ಕೂ ಮೂಲ ಪದಾರ್ಥ ಪ್ರಕೃತಿ ಎಂದು ನಮಗೇನು ಅರ್ಥ ಆಯಿತು? ನಮಗೇನು ಅರ್ಥ ಆಗಲಿಲ್ಲ. ಆದ್ರಿಂದ ಇಲ್ಲಿ ಬಿಡಿಸಿ ಬಿಡಿಸಿ ಆಚಾರ್ಯರು ಬಹಳ ವಿಶದವಾಗಿ ವ್ಯಾಖ್ಯಾನ ಕೊಡ್ತಾರೆ. ಕಾರ್ಯ ಅಂತಂದ್ರೆ ಸೃಷ್ಟಿಯ ಆರಂಭದಲ್ಲಿ ಪ್ರಕೃತಿಯಿಂದ ಬರತಕ್ಕಂತಹ ಕೆಲವು ಪ್ರಾರಂಭಿಕ ಹಂತದ ವಸ್ತು ಅಂತ ತಿಳ್ಕೊಳ್ಬಹುದು. ಸೃಷ್ಟಿಯ ಪ್ರಾರಂಭದಲ್ಲಿ, ಇನ್ ದ ಬಿಗಿನಿಂಗ್ ಆಫ್ ಕ್ರಿಯೇಷನ್ ಆರ್ ಅಟ್ ದ ಟೈಮ್ ಆಫ್ ಕ್ರಿಯೇಷನ್, ವಾಟ್ ಹ್ಯಾಪನ್ಸ್, ವಾಟ್ ಥಿಂಗ್ಸ್ ಅಪಿಯರ್ ಫಸ್ಟ್, ದಿ ಪ್ರೈಮಾರ್ಡಿಯಲ್ ಥಿಂಗ್ಸ್ ಅಪಿಯರಿಂಗ್ ಫಸ್ಟ್. ಯಾವುದು ಮೊದಲು ಉದ್ಭವ ಆಗುತ್ತೋ ಸೃಷ್ಟಿಗೆ ಪ್ರಾರಂಭದಲ್ಲಿ, ಸೃಷ್ಟಿಗೆ ಮೂಲವಾಗಿ, ಅದು ಕಾರ್ಯ. ಈಗ ಸೃಷ್ಟಿ ಆಗಬೇಕಾಗಿದೆ, ಪ್ರಪಂಚ ಉತ್ಪತ್ತಿ ಆಗಬೇಕಾಗಿದೆ, ವಿಶ್ವ ಉತ್ಪತ್ತಿ ಆಗಬೇಕಾಗಿದೆ. ಇಲ್ಲಿ ಏನೂ ಇಲ್ಲ, ಗಾಢಾಂಧಕಾರ ಇದೆ. ಬ್ರಹ್ಮನ ರಾತ್ರಿ ಸಮಯದಲ್ಲಿ ಸೃಷ್ಟಿ ನಿಂತು ಹೋಗಿರುತ್ತೆ ಅಲ್ವಾ? ಬ್ರಹ್ಮನ ಹಗಲು ಬಂದಾಗ ಪ್ರಾರಂಭ ಆಗಬೇಕು, ಹೊಸ ಕಲ್ಪದ ಪ್ರಾರಂಭ ಆಗಬೇಕು. ಆವಾಗ ಏನಾಗುತ್ತೆ? ಮೊದಲು 5 ಪಂಚಮಹಾಭೂತಗಳ ಸೃಷ್ಟಿ ಸೂಕ್ಷ್ಮವಾಗಿ, ಸತ್ತಲಿ ದ 5 ಬೇಸಿಕ್ ಎಲಿಮೆಂಟ್ಸ್, ಇನ್ವಿಸಿಬಲ್, ಅಗೋಚರವಾದ, ಅವ್ಯಕ್ತವಾದ, ಸೂಕ್ಷ್ಮವಾದ 5 ಪಂಚಮಹಾಭೂತಗಳು ಮೊದಲು ಬರ್ತವೆ ಸೃಷ್ಟಿಗೆ. ಆ 5 ತತ್ವಗಳು ನಮಗೆ ಗೊತ್ತಿದೆ. ಇಡೀ ವಿಶ್ವಕ್ಕೆ, ಈ ಪ್ರಪಂಚಕ್ಕೆ, ಸೃಷ್ಟಿಗೆ, ಚರಾಚರ ವಸ್ತುಗಳಿಗೆ ಆಧಾರವಾಗಿರೋದು 5. ಜೀವ ಇರ್ತಕ್ಕಂಥ ವಸ್ತು ಆಗಲಿ, ನಿರ್ಜೀವ ಇರ್ತಕ್ಕಂಥ ವಸ್ತು ಆಗಲಿ, ಎಲ್ಲದಕ್ಕೂ ಆಧಾರ 5. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಅಥವಾ ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲ ತತ್ವ, ಪೃಥ್ವಿ. ಎಲಿಮೆಂಟ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಎಂಟೈರ್ ಕ್ರಿಯೇಷನ್. ದ ಸ್ಪೇಸ್ ಆರ್ ಈಥರ್ ಆಸ್ ಅಗ್ನಿ, ವಾಯು, ದ ಫೈರ್, ಸಾಲಿಡ್ ಮ್ಯಾಟರ್, ಪೃಥ್ವಿ ತತ್ವ, ಪಂಚಮಹಾಭೂತಗಳು. ಈ ಪಂಚಮಹಾಭೂತಗಳಲ್ಲಿ ಅವುಗಳ ಜೊತೆಗೆ 5 ವಿಷಯಗಳು ಸೇರ್ಕೊಳ್ಳುತ್ತವೆ. ಯಾವ 5 ವಿಷಯಗಳು?
These 5 basic elements lead to 5 basic properties of themselves. 5 ವಿಷಯಗಳು. ಅದೇ ಸ್ಪರ್ಶ, ಶಬ್ದ, ಮೊದಲು ಆಕಾಶದಿಂದ ಬರ್ತಕ್ಕಂಥದ್ದು ಶಬ್ದ, ವಾಯುವಿನಿಂದ ಬರ್ತಕ್ಕಂಥದ್ದು ಸ್ಪರ್ಶ, ಶಬ್ದ ಸ್ಪರ್ಶ, ಅಗ್ನಿ ರೂಪ, ಜಲ ಅಂದ್ರೆ ಅದರ ಪೃಥ್ವಿ ತತ್ವದಿಂದ ಗಂಧ. ಸೊ 5 ಪಂಚಭೂತಗಳು, ಅವುಗಳ 5 ಕಾರ್ಯಗಳು ಯಾವುದು? ರೂಪ, ರಸ ಮತ್ತೆ ಗಂಧ. 5 ಮತ್ತು 5 10 ತತ್ವಗಳು. ಮೊದಲು ಬಂದ ತತ್ವಗಳು ಯಾವಾಗ? ಸೃಷ್ಟಿಗೆ ಮೊದಲು ಈ 5 ತತ್ವ 10 ತತ್ವಗಳು ಬರುತ್ತೆ. 10 principles are there at the time of the beginning of creation. So these 10 are the karya according to Vedanta. ಈ ಪ್ರಕೃತಿಯ ಕಾರ್ಯ ಅಂತಂದ್ರೆ ಈ 5 ಪಂಚಮಹಾಭೂತಗಳು ಮತ್ತು ಅವುಗಳ 5 ತತ್ವಗಳು. ಇವು ಸೃಷ್ಟಿಗೆ ಪ್ರಾರಂಭದಲ್ಲಿ ಬರುತ್ತವೆ. ಈ 5 + 5 ಈ 10 ತತ್ವಗಳಿಗೆ ಕಾರ್ಯ ಅಂತ ಹೆಸರು. ಇದು ಪ್ರಕೃತಿಯ ಕಾರ್ಯ. ಕರಣ ಅಂತಂದ್ರೆ ಏನು? ಈ ಕಾರ್ಯ ಪ್ರಕೃತಿಯಿಂದ ಬಂದ ಮೇಲೆ ಅದಕ್ಕೆ ಪೂರಕವಾಗಿ ಕರಣಗಳು ಬರಬೇಕು. 5 ಜ್ಞಾನೇಂದ್ರಿಯಗಳು ಮತ್ತೆ 5 ಕರ್ಮೇಂದ್ರಿಯಗಳು ಮತ್ತು ಅದರ ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ. 5, 5, 10, 3, 13. ಈ 13 ತತ್ವಗಳು ನಂತರ ಬರ್ತವೆ. ಪಂಚಮಹಾಭೂತಗಳು ಅವುಗಳ 5 ತತ್ವಗಳು ಬಂದ ನಂತರ ಬರ್ತಕ್ಕಂಥ 13 ತತ್ವಗಳು. ಇವು ಪ್ರಕೃತಿಯ ಕರಣಗಳು. ಇದು ಇಂದ್ರಿಯಗಳು ಅಂದ್ರೆ ಗೊತ್ತಿದೆ. ದಿ 5 ಬೇಸಿಕ್ ಸೆನ್ಸ್ ಆರ್ಗನ್ಸ್, ಆರ್ಗನ್ಸ್ ಆಫ್ ಆಕ್ಷನ್ ಪ್ಲಸ್ ಇಂಟೆಲೆಕ್ಟ್ ಆರ್ ಬುದ್ಧಿ ಪ್ಲಸ್ ಅಹಂಕಾರ ಆರ್ ಈಗೋ. ಜ್ಞಾನೇಂದ್ರಿಯಗಳು ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಯಾವುದು? ಹೊರಗಡೆಯಿಂದ ಜ್ಞಾನವನ್ನ ಪಡೀಲಿಕ್ಕೆ, ಪ್ರಪಂಚದ ಜ್ಞಾನವನ್ನ ಅನುಭವಿಸ್ಲಿಕ್ಕೆ ಇರ್ತಕ್ಕಂಥ 5 ಇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಕರ್ಮೇಂದ್ರಿಯಗಳಿಂದ ಈ ಶರೀರದ ಕೆಲಸಗಳಾಗತ್ತೆ. ಕರ್ಮೇಂದ್ರಿಯಗಳಂದ್ರೆ ದಿ ಆರ್ಗನ್ಸ್ ಆಫ್ ಆಕ್ಷನ್. ವಾಟ್ ಆರ್ ದಿ ಆರ್ಗನ್ಸ್ ಆಫ್ ಆಕ್ಷನ್? ಕೈ ಕಾಲು, ಬಾಯಿ, ನಮ್ಮ ಮೂತ್ರದ್ವಾರ ಮತ್ತು ಗುದದ್ವಾರ. ಮೂತ್ರದ್ವಾರದಿಂದ ದೇಹದ ಕಲ್ಮಶಗಳೆಲ್ಲ ಹೊರಗಡೆ ಹೋಗುತ್ತೆ ಮತ್ತು ಅದು ಜನನೇಂದ್ರಿಯವಾಗೂ ಕೆಲಸ ಮಾಡುತ್ತೆ. ಮತ್ತು ಗುದದ್ವಾರದಿಂದ ಆಹಾರದಲ್ಲಿ ಉಳಿದ ಅಜೀರ್ಣವಾಗಿರುವ ವಸ್ತು ಹೊರಗಡೆ ಹೋಗುತ್ತೆ. ಸೊ ದೀಸ್ ಆರ್ ದ 5 ಆರ್ಗನ್ಸ್ ಆಫ್ ಆಕ್ಷನ್. ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಕಾರ್ಯಕ್ಕೆ ಅನುಗುಣವಾಗಿ ಬರ್ತಕ್ಕಂಥ ಕಾರಣಗಳು. ಇವೆಲ್ಲವೂ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಈ ರೀತಿ ತಿಳ್ಕೊಳ್ಬೇಕು ಅರ್ಜುನ. ಇವೆಲ್ಲದಕ್ಕೆ ಪ್ರಕೃತಿಯ ಮೂಲ ಕಾರಣ. ಅಂದ್ರೆ ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು? ಅಲ್ಟಿಮೇಟ್ಲಿ ಅಕಾರ್ಡಿಂಗ್ ಟು ಲಾರ್ಡ್, ದಿ ಪ್ರಕೃತಿ ವರ್ಡ್ ಇನ್ವಾಲ್ವ್ಸ್ everything in the creation from the beginning. It involves the basic elements responsible for creation of the entire cosmos, the entire universe. The basic 5 elements. It involves formation of the body. It involves the organs of the body. It involves sense organs of the body. It involves organs of the actions of the body. It involves mind. It involves buddhi and it involves our ego. ಇನ್ನೂ ಸುಲಭದಲ್ಲಿ ಬಹಳ ಅರ್ಥ ಆಗಬೇಕು ಅಂದ್ರೆ ಪ್ರಕೃತಿಯ ಮೂಲ ಕಾರ್ಯ ಏನಪ್ಪಾ ಅಂದ್ರೆ ಮನಸ್ಸು ಮತ್ತು ಬುದ್ಧಿಯಿಂದ ಯುಕ್ತವಾಗಿರ್ತಕ್ಕಂತಹ ಪಂಚಭೂತಗಳಿಂದ ಆಗಿರ್ತಕ್ಕಂಥ ನಾನು ಅನ್ನೋ ಈ ಭಾವ ಇರತಕ್ಕಂಥ ಈ ಶರೀರದ ಉತ್ಪತ್ತಿಗೆ ಪ್ರಕೃತಿ ಕಾರಣ. ಈಶ್ವರನ ಮಾಯಾಶಕ್ತಿಯ ಪ್ರಕೃತಿ. ಇದು ಮೂಲದಲ್ಲಿ ನಾವು ಹೋಗ್ಬೇಕು. ಈ ರೀತಿ ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಈಗ ದೇಹಕ್ಕೆ ಪ್ರಕೃತಿ ಕಾರಣ. ಈ ದೇಹ ಉತ್ಪತ್ತಿಗೆ, ಶರೀರದ ಉತ್ಪತ್ತಿಗೆ ಪ್ರಕೃತಿ ಕಾರಣ. ಪಂಚಭೂತಗಳಿಂದ ಕೂಡಿರ್ತಕ್ಕಂತಹ ಶರೀರದ ಉತ್ಪತ್ತಿಗೆ ಪ್ರಕೃತಿ ಕಾರಣ ಭಗವಂತ ಹೇಳ್ತಾ ಇದ್ದಾನೆ. ಮುಂದೇನು ಹೇಳ್ತಾ ಇದ್ದಾನೆ? ಹಾಗಾದ್ರೆ ಪುರುಷ ಅಂದ್ರೆ ಏನು? ಇಲ್ಲಿ ಈ ಶ್ಲೋಕದಲ್ಲಿ ಪುರುಷ ಅರ್ಥ ಅಜ್ಞಾನದಲ್ಲಿ, ತಮಸ್ಸಿನಲ್ಲಿ ಇರ್ತಕ್ಕಂಥ ಜೀವದ ಬಗ್ಗೆ, ಜೀವಾತ್ಮನ ಬಗ್ಗೆ, ನಾನು ಶರೀರ ಅನ್ನೋ ಭಾವದಲ್ಲಿರೋ ಜೀವಾತ್ಮನ ಬಗ್ಗೆ ಭಗವಂತ ಹೇಳ್ತಾ ಇರೋದು. ಯಾವ ಜೀವಾತ್ಮ ಶರೀರದ ಒಳಗಿರ್ತಕ್ಕಂಥ ಆತ್ಮ ಚೈತನ್ಯ ಮನಸ್ಸು ಬುದ್ಧಿಯಿಂದ ಯುಕ್ತನಾಗಿ, ಮನಸ್ಸು ಬುದ್ಧಿಯಿಂದ ಮತ್ತು ಅಹಂಕಾರದಿಂದ ಆವೃತನಾಗಿ ನಾನು ಅಂದ್ರೆ ಈ ಶರೀರ ಅಂತ ತಿಳ್ಕೊಂಡಿದ್ದಾನಲ್ಲ, ಆ ಜೀವಾತ್ಮ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ಉಚ್ಯತೆ. ಆತ ಸುಖವನ್ನೂ ಅನುಭವಿಸ್ತಾನೆ, ದುಃಖವನ್ನೂ ಅನುಭವಿಸ್ತಾನೆ.
ಪುರುಷಃ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. Jiva or the Jivatma, identifying himself with the body, with the Sharira Bhava, is experiencing both pleasure and pain, both pleasure and suffering. He thinks that I am enjoying the pleasure, at the sometimes he thinks that I am actually suffering. Either he thinks I am happy or he thinks I am suffering. So that is how the Jivatma or Jiva, by mistakenly thinking that he is the body, he is responsible for his own sukha and dukkha. Look Arjuna, Purusha sukha dukkhanam bhoktritve heturuchyate. So further he continues to make it very clear. Next, ಮುಂದಿನ ಶ್ಲೋಕದಲ್ಲಿ ಇದೇ ವಿಷಯವನ್ನ. ಆದ್ದರಿಂದ ನೋಡಪ್ಪ ಅರ್ಜುನ, ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು. Now the next line is very clear, most important philosophical point here. ಕಾರಣಂ ಗುಣಸಂಗೋಸ್ಯ ಸದಸದ್ಯೋನಿ ಜನ್ಮಸು, ಅಸತ್ ಯೋನಿ ಜನ್ಮಸು ಕಾರಣಂ. ಭಗವಂತ ಹೇಳ್ತಾ ಇದ್ದಾನೆ, ಈ ಗುಣಗಳ ಸಂಘದಿಂದ, ಈ ಮೂರು ಗುಣಗಳ ಆಟದಿಂದ, ಈ ಗುಣಗಳಿಂದ ಪ್ರವರ್ತನಾಗಿ, ಈ ಗುಣಗಳಿಗೆ ಅಡಿಯಾಳಾಗಿ ಅಂತ ಅರ್ಥ. ಗುಣಸಂಗಸ್ಯ, ಈ ಗುಣಗಳ ಸ್ಪರ್ಶದಿಂದ ನಾನು ಶರೀರ, ನಾನು ದೇಹ, ನಾನು ಇಂಥವನು ಅಂತ ತಿಳ್ಕೊಂಡಿರೋದ್ರಿಂದ, ಈ ಗುಣಗಳು ಅಂದ್ರೆ ಮಾಯೆ, ಈ ಮಾಯೆಯಲ್ಲಿ ಬಿದ್ದಿರೋದ್ರಿಂದ, ಈ ಗುಣಗಳಿಂದ ಆತ ಸಂಪೂರ್ಣವಾಗಿ ಆವೃತನಾಗಿರೋದ್ರಿಂದ. ಯಾವ ಗುಣಗಳು? ಸತ್ವ ಮತ್ತು ರಜ ಮತ್ತು ತಮ, ಈ ಮೂರು ಗುಣಗಳ ಆಟದಿಂದ ಈ ಪುರುಷ ಅಂತಕ್ಕಂಥ ವ್ಯಕ್ತಿ, ಈ ಜೀವ, ಈ ದೇಹದಲ್ಲಿರ್ತಕ್ಕಂಥ ಜೀವಾತ್ಮ ಅಸತ್ ಯೋನಿ ಜನ್ಮಸು ಕಾರಣಂ. ಈ ಗುಣಗಳ ಆಟವೇ, ಆತ ಪ್ರಭಾವವೇ ಆತನಿಗೆ ಒಳ್ಳೆಯ ಯೋನಿ ಅಥವಾ ಕೆಟ್ಟ ಯೋನಿನಲ್ಲಿ ಮತ್ತೆ ಪುನರ್ಜನ್ಮ ಹೊಂದಲು ಕಾರಣವಾಗುತ್ತದೆ. ಆ ಗುಣಗಳ ಆಟ, ಆ ಗುಣಗಳ ಸಂಘ ಈ ಜೀವಾತ್ಮನಿಗೆ ಪುನಃ ಪುನಃ ಮತ್ತೆ ಮತ್ತೆ ಮರುಹುಟ್ಟಿಗೆ ಕಾರಣವಾಗುತ್ತದೆ, ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ. ಆತ ಅಧೋಗತಿಯಲ್ಲಿ ಹುಟ್ಟಾನೋ, ಒಳ್ಳೆಯ ಗತಿಯಲ್ಲಿ ಹುಟ್ಟಾನೋ, ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಾನೋ, ಸತ್ ಕುಟುಂಬದಲ್ಲಿ ಹುಟ್ಟಾನೋ, ಅಥವಾ ನೀಚ ಕುಲಗಳಲ್ಲಿ ಹುಟ್ಟಾನೋ, ಅದೆಲ್ಲಕ್ಕೂ ಆತನ ಗುಣಗಳ ಜೊತೆಗೆ ಇರ್ತಕ್ಕಂಥ ಸಂಬಂಧವೇ ಕಾರಣ. ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣ. ಸೊ ಈ ಪುರುಷ, ಈ ಜೀವಾತ್ಮ ಪ್ರಕೃತಿಯಲ್ಲಿ ಇದ್ದುಕೊಂಡೇ ಪ್ರಕೃತಿಯಿಂದ ಉಂಟಾಗಿರತಕ್ಕಂಥ ಗುಣಗಳನ್ನ ಉಣ್ಣುತ್ತಾನೆ. ಭುಂಕ್ತೆ ಇರತಕ್ಕಂತಹ ಗುಣಗಳನ್ನೇ ಆತ ಪಡೆಯುತ್ತಾನೆ. ಯಾಕಂದ್ರೆ ಆತ ಪ್ರಕೃತಿಯಲ್ಲೇ ಮುಳುಗಿದಾಗ, ಅಂದ್ರೆ ಅರ್ಥ ಏನು? ವೆನ್ ಹಿ ಹ್ಯಾಸ್ ಅಟ್ಯಾಚ್ಡ್ ಹಿಮ್ಸೆಲ್ಫ್ ವಿತ್ ಅಂಡರ್ ಇಟ್ ಸ್ಪೆಲ್, he enjoys all the pains, all the qualities, good and bad, pleasure and pain, everything. Himself is the body. See, he has identified with the body and mind. He has forgotten the reality. ಆದ್ದರಿಂದ ಇಲ್ಲೇನಾಗ್ತಾ ಇದೆ? ಪ್ರಕೃತಿಯಲ್ಲೇ ಮುಳುಗಿರತಕ್ಕಂತಹ, ಅಂದ್ರೆ ಮಾಯೆಯಲ್ಲೇ ಬಿದ್ದಿರತಕ್ಕಂತಹ ಪುರುಷ ಜೀವಾತ್ಮನು ಆ ಪ್ರಕೃತಿಯ ಗುಣಗಳ ಭೋಕ್ತ ಆಗ್ತಾನೆ. ಮತ್ತು ಆ ಗುಣಗಳ ಸಂಘವೇ ಈತನಿಗೆ ಉಚ್ಚ ಮತ್ತು ನೀಚ ಯೋನಿಗಳಲ್ಲಿ ಹುಟ್ಟಲು ಕಾರಣವಾಗುತ್ತೆ. ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಅಸತ್ ಯೋನಿ, ಸದಸದ್ ಯೋನಿ. ಆಚಾರ್ಯರು ಹೇಳುವೆ, ಸತ್ ಯೋನಿ ಮತ್ತು ಅಸತ್ ಯೋನಿ ಅಂತಂದ್ರೆ ಮರಣಾನಂತರ ಪುನರ್ಜನ್ಮ ಬರುವ ಸಮಯದಲ್ಲಿ ಸತ್ ಯೋನಿ ಅಂತಂದ್ರೆ ದೇವಯೋನಿಗಳಲ್ಲಿ ದೇವತೆಗಳಾಗಿ, ದೇವತಾ ಪುರುಷರಾಗಿ ಜನ್ಮ ಆಗಬಹುದು. ಸತ್ ಯೋನಿ ಅಂತಂದ್ರೆ ಕ್ರಿಮಿಕೀಟಗಳು ಆಗಿ, ಪ್ರಾಣಿಗಳಾಗಿ ಜನ್ಮ ಕೊಡಬಹುದು ಆತನ ಪ್ರಾರಬ್ಧ ಸಂಚಿತ ಕರ್ಮಗಳ ಕಾರಣದಿಂದ. ಅಸತ್ ಎರಡು ಮಿಶ್ರವಾಗಿರ್ತಕ್ಕಂತಹ ಜನ್ಮ ಯಾವುದು ಅಂದ್ರೆ ಮನುಷ್ಯ ಜನ್ಮ. ಆತನ ಗುಣಗಳ ಸಂಘದಿಂದ, ಆತ ಪ್ರಭಾವದಿಂದ, ಗುಣಗಳ ಪ್ರಭಾವದಿಂದ ಆತನ ಕರ್ಮಗಳು ಯಾವ ರೀತಿ ಪ್ರಭಾವಕ್ಕೊಳಗಾಗುತ್ತೋ ಆ ಪ್ರಕಾರ ಆತನ ಜನ್ಮ ನಿರ್ಧಾರ ಆಗುತ್ತೆ. ಒಳ್ಳೆಯ ಜನ್ಮ ಆಗಬಹುದು, ಹೀನ ಜನ್ಮವೂ ಆಗಬಹುದು. ಉಪದೃಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ಮುಂದಿನ ಶ್ಲೋಕದಲ್ಲಿ ಭಗವಂತ ಮತ್ತೆ ಇರೋ ವಿಷಯವನ್ನ ಮತ್ತೆ ಬಹಳ ವಿಸ್ತಾರವಾಗಿ ಹೇಳ್ತಕ್ಕಂಥ ವಿಷಯ. ದೇಹಕ್ಕೂ ದೇಹದ ಒಳಗಿರ್ತಕ್ಕಂಥ ಆತ್ಮನಿಗೂ ಇರೋ ಸಂಬಂಧ. ಈ ದೇಹ ಅಂತಂದ್ರೆ ಕ್ಷೇತ್ರ, ಈ ಒಳಗಡೆ ಇರತಕ್ಕಂಥ ಆತ್ಮ ಅಂತಂದ್ರೆ ಕ್ಷೇತ್ರಜ್ಞ. ಅಂದ್ರೆ ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಬಂಧ, ದೇಹ ಮತ್ತು ಆತ್ಮ ಚೈತನ್ಯದ ಸಂಬಂಧದ ಬಗ್ಗೆ ಮತ್ತೆ ತಿಳಿಸಿ ಹೇಳ್ತಾ ಇರ್ತಕ್ಕಂಥ
ಇಲ್ಲಿ ಎರಡು ಅರ್ಥ ಇದೆ. ದೇಹದ ಜೊತೆಗೆ ಸಂಬಂಧ ಒಪ್ಪಿಕೊಂಡ್ರೆ ಆತ ಕೇವಲ ಜೀವ. ದೇಹದ ಜೊತೆಗೆ ಸಂಬಂಧ ಬಿಟ್ರೆ ನಾನು ದೇಹ ಅಲ್ಲ ಅನ್ನೋ ಭಾವ ಆತನಲ್ಲಿ ಜಾಗೃತವಾಗಿದ್ದರೆ ಗುರುಕೃಪೆಯಿಂದ ನಾನು ಈ ಶರೀರ ಅಲ್ಲ, ನಾನು ಆತ್ಮಸ್ವರೂಪ ಅಂತ ಅರ್ಥ ಆಗಿದ್ರೆ ಆತ ನಿಜವಾದ, ಆಗ ಆತ ಆ ಪುರುಷನೇ ಪರಮಾತ್ಮ ಆಗ್ತಾನೆ ಅನ್ನೋ ಎರಡೂ ಅರ್ಥ ಈ ಶ್ಲೋಕದಲ್ಲಿದೆ. ಈ ಶ್ಲೋಕದಲ್ಲಿ ಎರಡೂ ಅರ್ಥ ಬರುತ್ತೆ. ನಾನು ಅಂತಂದ್ರೆ ಶರೀರ ಅನ್ನೋ ಭಾವದಲ್ಲಿ ಎಲ್ಲರೂ ಜೀವನ ಮಾಡೋದು. ಈ ಎಲ್ಲರೂ, ಎವ್ರಿ ಒನ್ ಈಸ್ ಅಂಡರ್ ದ ಸ್ಪೆಲ್ ಆಫ್ ಮಾಯಾ ಆರ್ ಪ್ರಕೃತಿ, ಅಂಡ್ ಬಿಕಾಸ್ ಆಫ್ ಅವಿದ್ಯಾ, ಬಿಕಾಸ್ ಆಫ್ ಇಗ್ನೋರೆನ್ಸ್ ಆರ್ ಅಜ್ಞಾನ, he or she thinks that I am so and so, I am this body, I am male or female. So with the body identification, with the sharira bhava, the purusha, there is a jiva inside, thinks that he is the body. So that purusha, that jiva thinks upadrushta, I am upadrushta, I am anumanta, I am bharta, I am bhokta. So identifying with the body itself, ದೇಹದ ಜೊತೆಗೆ ಶರೀರ ಜೊತೆಗೆ ತಾದಾತ್ಮ್ಯ ಇಟ್ಕೊಂಡಾಗ ನಾನು ಅಂದ್ರೆ ಇಂಥವನು, ಪುಟ್ಟದಾಗಿಂದ ಬಂದಿರತಕ್ಕಂಥ ಭಾವ. ನಾನು ಅಂದ್ರೆ ಗಂಡು, ನಾನು ಅಂದ್ರೆ ಹೆಣ್ಣು, ನನ್ನ ತಂದೆ ತಾಯಿ ಇಂಥವರು, ನನ್ನ ಹೆಸರು ಇದು, ನನಗಿಷ್ಟು ವಯಸ್ಸಾಗಿದೆ, ನಾನು ಯುವಕ, ನಾನು ಮುದುಕ, ನಾನು ಹುಡುಗ, ಎಲ್ಲವೂ ಶರೀರ ಭಾವ. ನಾನು ಅಂದ್ರೆ ಶರೀರ. ಈ ಭಾವದಲ್ಲಿದ್ದಾಗ ಏನಾಗತ್ತೆ ನೋಡಪ್ಪ ಅರ್ಜುನ, ಆ ದೇಹದ ಒಳಗಿರೋ ಪುರುಷ ಈ ಭಾವದಲ್ಲಿದ್ದಾಗ ಜೀವಾತ್ಮ ರೂಪದಲ್ಲಿ ಜೀವನಾಗಿ ದೇಹದ ಜೊತೆಗೆ ತಾದಾತ್ಮ್ಯ ಇಟ್ಕೊಂಡಾಗ, ಹೊಂದ್ಕೊಂಡಾಗ ಆತ ಉಪದೃಷ್ಟ, ಹಿ ಬಿಕಮ್ಸ್ ಓನ್ಲಿ ವಿಟ್ನೆಸ್ ಟು ಹಿಸ್ ಓನ್ ಬಾಡಿ. ನಮಗೆ ನಾವೇ ಸಾಕ್ಷಿ. ಉಪದೃಷ್ಟ, ಹಿ ವಿಲ್ ಬಿ ಅಬ್ಸರ್ವಿಂಗ್ ಎವ್ರಿಥಿಂಗ್. ಈಗ ನಾನು ಎಲ್ಲ ನೋಡ್ತೇನಲ್ಲ, ನಾನು ಎಲ್ಲದಕ್ಕೂ ಸಾಕ್ಷಿ ತಾನೆ. ನನ್ನ ಬುದ್ಧಿ ಇರೋವರೆಗೆ, ಶರೀರದಲ್ಲಿ ಬುದ್ಧಿ, ಮನಸ್ಸಲ್ಲಿ ಬುದ್ಧಿ ಸಾಯೋವರೆಗೆ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ನಾನು ಪ್ರತಿನಿತ್ಯ ನೋಡ್ತಾ ಇದ್ದೇನೆ. ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ನಾನು ಸಾಕ್ಷಿ, ಎಲ್ಲವನ್ನೂ ನೋಡ್ತಾ ಇದ್ದೇನೆ. ಸೊ ಐ ಆಮ್ ಉಪದೃಷ್ಟ. ಐ ಆಮ್ ಹನುಮಂತ. ಹನುಮಂತ ಅಂದ್ರೇನು? ಟು ಆಲ್ ಮೈ ಆಕ್ಷನ್ಸ್, ಎಲ್ಲವನ್ನು ಅನುಮೋದಿಸ್ತೇನೆ, ಎಲ್ಲದಕ್ಕೂ ಹೂ ಅಂತೇನೆ ನನ್ನ ಮನಸ್ಸಿಗೆ. ಯಾಕಂದ್ರೆ ನಾನು ನನ್ನ ಮನಸ್ಸಿನ ಪ್ರಕಾರ ನಡ್ಕೊಳ್ಳೋದಲ್ವಾ. ನಾನು ಬೆಳಗ್ಗಿಂದ ಸಾಯಂಕಾಲದವರೆಗೆ ಏನ್ ಮಾಡ್ತೇನೆ ನನ್ನ ಮನಸ್ಸಿನ ಪ್ರಕಾರವೇ ಮಾಡೋದು, ಅನುಮೋದನೆ. ಸೊ ಐ ಅಗ್ರಿ. That agreeing to all my actions is I am Hanumanta. I am Hanumanta andre, Hanumanta andre, I agree to all my actions throughout my life, every day, in and out. ಪ್ರತಿ ದಿವಸವೂ ನಾನು ಮಾಡುವ ಕೆಲಸಗಳು ನನಗೆ ಒಪ್ಪಿಗೆ. ನಾನು ಒಬ್ಬರು ಬೈತೇನೆ, ಯಾಕೆ ನನಗೆ ಒಪ್ಪಿಗೆ ಇದೆ ಅದು. ಐ ಅಗ್ರಿ. ಐ ಫೀಲ್ ಲೈಕ್ ಸ್ಕೋಲ್ಡಿಂಗ್ ಹಿಮ್. ಸಿ, ವಿತೌಟ್ ಮೈಂಡ್ ಅಗ್ರೀಯಿಂಗ್ ಐ ವಿಲ್ ನಾಟ್ ಸ್ಕೋಲ್ಡ್ ಎನಿಬಡಿ. ಹಾಗೆ ಹನುಮಂತ. ಐ ಆಮ್ ಹನುಮಂತ. ಐ ಆಮ್ ಭರ್ತ. ಭರ್ತ ಮೀನ್ಸ್ ಸಸ್ಟೈನರ್. ನಾನು ಅನುಭವಿಸ್ತಾ ಇದ್ದೇನೆ, ನಾನು ಅನುಭವಿಸೋನು. ಗೊತ್ತಿದೆ ಭರ್ತ. ಈ ದೇಹವನ್ನು ನಾನು ಧರಿಸಿದ್ದೇನೆ, ಇದು ನನ್ನ ದೇಹ, ಈ ದೇಹ ಅಂದ್ರೆ ನಾನು, ಈ ಶರೀರ ಅಂದ್ರೆ ನಾನು ಅನ್ನೋ ಭಾವ ಇದೆಯಲ್ಲ, ಭರ್ತ. ದೇಹವನ್ನು ಧರಿಸಿರ್ತಕ್ಕಂಥವನು, ದೇಹವನ್ನು ಹೊತ್ತಿರ್ತಕ್ಕಂಥವನು. ನಾನು ಒಂದು ಶರೀರ ಅನ್ನೋ ಭಾವ. ನಾನು ಸುಖಿಯಾಗಿದ್ದೇನೆ ಇವತ್ತು, ನಾಳೆ ಇನ್ನೇನು ತೊಂದರೆ ಬಂತು ನಾನು ದುಃಖಿಯಾಗಿದ್ದೇನೆ, ಮನಸ್ಸಿಗೆ ಯಾಕೋ ಚಿಂತೆ, ಮನಸ್ಸು ಸರಿಗಿಲ್ಲ, ನನಗೆ ತುಂಬಾ ಬೇಜಾರಾಗಿದೆ. ಇವೆಲ್ಲ ಯಾರು ಅನ್ಕೊಳ್ತಾ ಇರೋದು? ನಾನೇ ತಾನೆ, ನನ್ನ ಮನಸ್ಸು. ಎಂಜಾಯಿಂಗ್ ಐದರ್ ದಿ ಪ್ಲೆಷರ್ ಆರ್ ಐ ಆಮ್ ಎಂಜಾಯಿಂಗ್ ದ ಸಫರಿಂಗ್. ಎಂಜಾಯಿಂಗ್ ಅಂದ್ರೆ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್. ಸೊ ಐ ಆಮ್ ದಿ ಎಕ್ಸ್ಪೀರಿಯನ್ಸರ್. ಭರ್ತ ಅಂದ್ರೆ ಐ ಎಕ್ಸ್ಪೀರಿಯನ್ಸ್. ನಾನು ಅನುಭವಿಸ್ತಾ ಇದ್ದೇನೆ. ಅದು ಒಳ್ಳೆ ಅನುಭವ, ಕೆಟ್ಟ ಅನುಭವ, ಯಾವ್ದು ಬೇಕಾದ್ರೂ ಇರ್ಬೋದಲ್ವಾ. ಸೊ ದಟ್ ಇಸ್ ಭರ್ತ. ಐ ಆಮ್ ಭೋಕ್ತ. ಭೋಕ್ತ ಮೀನ್ಸ್ ದ ಸೇಮ್ ಥಿಂಗ್. ಭರ್ತ ಭೋಕ್ತ, there is no much difference. ಭರ್ತ ಅಂದ್ರೆ I sustain the body. ಭೋಕ್ತ means I experience all the things in my life. ಎರಡೂ ಒಂದೇ ಅರ್ಥ, ಎರಡೂ ಒಂದೇ ಅರ್ಥ, ಹೆಚ್ಚು ಕಡಿಮೆ. I am the enjoyer, I am the doer, I am ಮಹೇಶ್ವರಃ, I am God. ದೇವತೆಗಳಿಗೆ ದೇವ, ದೇವತೆಗಳಿಗೆ ದೇವ ಮಹೇಶ್ವರ. ನಾನು ಪರಮಾತ್ಮ ಸ್ವರೂಪಿ, ಪರಮಾತ್ಮೇತಿ, ನಾನೇ ಪರಮಾತ್ಮ. ಚ ಅಪಿ ಉಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಉಪದೃಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರಃ ಪರಮಾತ್ಮ ಇತಿ ಚ ಅಪಿ ಉಕ್ತಃ. ಇಲ್ಲಿವರೆಗೆ ಹೇಳಿದ್ದೆಲ್ಲ ಜೀವಭಾವದಿಂದ, ಜೀವಾತ್ಮ ಏನ್ ಹೇಳ್ಕೊಳ್ತಾನೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಜೀವಭಾವದಿಂದ, ನಾನು ಶರೀರ ಅನ್ನೋ ಭಾವದಿಂದ
ಒಬ್ಬ ವ್ಯಕ್ತಿ ಏನ್ ಹೇಳ್ಬೋದು, ನೋಡಪ್ಪ ನಾನು ಉಪದೃಷ್ಟ, ನಾನು ಹನುಮಂತ, ನಾನು ಭರ್ತ, ನಾನು ಭೋಕ್ತ, ನಾನು ಮಹೇಶ್ವರ, ನಾನು ಪರಮಾತ್ಮ ಇತಿ, ನಾನೇ ಪರಮಾತ್ಮ, ಈ ರೀತಿಯಾಗಿ ಹೇಳಬಹುದು. ದೇಹೇಸ್ಮಿನ್ ಪುರುಷ ಪರಹ, ಈ ದೇಹದ ಒಳಗಡೆ ಸ್ಥಿತನಾಗಿರ್ತಕ್ಕಂಥ ಪುರುಷ ಬೇರೆಯೇ ಆಗಿದ್ದಾನೆ. ಪರಹ ಅಂತಂದ್ರೆ ಆತ ಸಂಪೂರ್ಣವಾಗಿ ಸಂಬಂಧರಹಿತನಾಗಿದ್ದಾನೆ. ದೇಹದಲ್ಲಿ ಇದ್ರೂ ದೇಹದಿಂದ ಹೊರಗಿದ್ದಾನೆ, ದೇಹದಿಂದ ಹೊರತಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಈ ಎರಡನೇ ಚರಣದಲ್ಲಿ ಪುರುಷ ಅಂತಂದ್ರೆ ಇಲ್ಲಿ ಆ ಆತ್ಮ ಚೈತನ್ಯವನ್ನು ಕುರಿತು ಭಗವಂತ ಹೇಳ್ತಾರೋ, ಜೀವಾತ್ಮ ಕುರಿತು ಹೇಳ್ತಾ ಇಲ್ಲ. ಉಪದೃಷ್ಟ ಹನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ದೇಹದಲ್ಲಿದ್ರೂ ಪುರುಷ ಆ ಪರಮಾತ್ಮ ಸ್ವರೂಪಿ ಚೈತನ್ಯ, ಆತ್ಮ ಚೈತನ್ಯ ಪರಹ ಅಂತಂದ್ರೆ ಬೇರೆಯೇ ಆಗಿದೆ. ಇಟ್ ಇಸ್ ಟೋಟಲಿ ಡಿಫರೆಂಟ್. ಇಟ್ ಇಸ್ ಟೋಟಲಿ ಡಿಫರೆಂಟ್. As long as I identify with myself, I think that I am the doer, I am the enjoyer, I am the sustainer. I suffer, I feel happy, all these things are there. But once I know that I am not the body, all this is related to the body-mind complex, and I am no way connected, associated with the body. ಯಾವಾಗ ನಾನು ಶರೀರಕ್ಕೂ ನನಗೂ ಸಂಬಂಧವೇ ಇಲ್ಲ, ಶರೀರದ ಗುಣಗಳಿಗೂ ನನಗೂ ಸಂಬಂಧವಿಲ್ಲ, ಈ ಅಹಂಕಾರ ಮನಸ್ಸು ಬುದ್ಧಿಗೂ ನಾನು ಸಂಬಂಧ ಇಲ್ಲ, ನಾನು ಅನ್ನೋ ಅಹಂಕಾರಕ್ಕೂ ಮೀರಿ ಇರ್ತಕ್ಕಂಥ ಆ ಪರ ವಸ್ತು ನಾನು, ಆ ಪರ ಚೈತನ್ಯವೇ ನಾನು, ಮನಸ್ಸಿಗೂ ಮೀರತಕ್ಕಂತಹ ಎಲ್ಲ ಜಡ ವಸ್ತುಗಳಿಗೆ ಮೀರಿರ್ತಕ್ಕಂಥ ವಸ್ತುವೇ ನಾನು, ಅದು ಅಖಂಡವಾಗಿರ್ತಕ್ಕಂಥ ವಸ್ತು, ಸರ್ವವ್ಯಾಪಿಯಾಗಿರ್ತಕ್ಕಂಥ ವಸ್ತು, ಆ ವಸ್ತು ನಾನಾಗಿದ್ದೇನೆ ಅನ್ನೋ ಮೂಲ ತತ್ವಜ್ಞಾನದ ಅಪರೋಕ್ಷ ಅನುಭವ ಇದು ಬೇರೆ ಇದೆ. ದೇಹದಲ್ಲಿದ್ರೂ ಈ ದೇಹಕ್ಕೆ ಸಂಬಂಧಪಟ್ಟಿದ್ದ ವಸ್ತು ಅಲ್ಲ. ಈ ಕ್ಷೇತ್ರಜ್ಞ ಬೇರೆಯಲ್ಲ, ಆತ್ಮ ಸ್ವರೂಪ ಬೇರೆಯಲ್ಲ. ಈ ಕ್ಷೇತ್ರಜ್ಞ ಬೇರೆಯಲ್ಲ, ಆತ್ಮತತ್ವ ಬೇರೆಯಲ್ಲ. ಈ ಕ್ಷೇತ್ರಜ್ಞ ಬೇರೆಯಲ್ಲ, ಬ್ರಹ್ಮತತ್ವ ಬೇರೆಯಲ್ಲ. ಈ ಕ್ಷೇತ್ರಜ್ಞ ಅಂದ್ರೂ ಒಂದೇ, ಪರಬ್ರಹ್ಮತತ್ವ ಅಂದ್ರೂ ಒಂದೇ. ಕ್ಷೇತ್ರಜ್ಞ ಅಂದ್ರೂ ಒಂದೇ, ಪರಮಾತ್ಮ ಅಂದ್ರೂ ಒಂದೇ. ಎಲ್ಲೂ ಯಾವುದಕ್ಕೂ ವ್ಯತ್ಯಾಸ ಇಲ್ಲ, ಇರೋದು ಒಂದೇ ವಸ್ತು. ಈ ಭಾವ ಸಂಪೂರ್ಣವಾಗಿ ಅರ್ಥ ಆಗಿಬಿಡುತ್ತೆ. ದಿಸ್ ಇಸ್ ದಿ ಕರೆಕ್ಟ್ ನಾಲೆಡ್ಜ್. ಸ್ಪಷ್ಟ ಮಾಡಲಿಕ್ಕೆ ಭಗವಂತ ಮುಂದಿನ ಶ್ಲೋಕದಲ್ಲಿ ಇದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ನ ಸ ಭೂಯಃ ಅಭಿಜಾಯತೆ. ನ ಭೂಯಃ ಅಭಿಜಾಯತೆ. ಸಹ ಅಂತಂದ್ರೆ ಅಂತಹ ವ್ಯಕ್ತಿ ಮತ್ತೆ ಮತ್ತೆ ಪುನಃ ಪುನಃ, ನ ಅಭಿಜಾಯತೆ ಅಂದ್ರೆ ಪುನರ್ಜನ್ಮ ಹೊಂದೋದಿಲ್ಲ, ಮತ್ತೆ ಮತ್ತೆ ಹುಟ್ಟೋದಿಲ್ಲ. ಆತ ಇಲ್ಲಿಯೇ ಜೀವನ್ಮುಕ್ತನಾಗ್ತಾನೆ ಅಥವಾ ವಿದೇಹ ಮುಕ್ತನಾಗ್ತಾನೆ. ಆತನಿಗೆ ತತ್ವಜ್ಞಾನ ಇಲ್ಲಿಯೇ ಲಭಿಸಿದ ಮೇಲೆ ಆತನಿಗೆ ಮತ್ತೆ ಜನ್ಮವೇ ಇಲ್ಲ, ಇದೇ ಕೊನೆ ಜನ್ಮ ಅಂತ ಹೇಳ್ಬಿಟ್ಟ ಭಗವಂತ. ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ? ಮೊದಲನೇ ಚರಣ ನೋಡಿದ್ರೆ ಅರ್ಥ ಆಗುತ್ತೆ. ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ. ಈ ರೀತಿ ಏವಂ ವೇತ್ತಿ, ಯಾವನು ತಿಳ್ಕೊಳ್ತಾನೋ, ಏನು ತಿಳ್ಕೊಳ್ಳೋದು? ಈ ರೀತಿ ಪುರುಷಂ ಪ್ರಕೃತಿಂ, ಪುರುಷ ಮತ್ತು ಪ್ರಕೃತಿ, ಆ ಗುಣಗಳಿಂದ ಕೂಡಿರ್ತಕ್ಕಂಥ ಪ್ರಕೃತಿ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ, ಅಂದ್ರೆ ಪುರುಷ ಮತ್ತು ಪ್ರಕೃತಿಯ ಸಂಬಂಧವನ್ನು ಸರಿಯಾಗಿ ತತ್ವತಃ ತಿಳ್ಕೊಳ್ತಾರೋ, ಅಂದ್ರೆ ಅನುಭವಿಸ್ಕೊಂಡು ತಿಳ್ಕೊಳ್ತಾರೋ, ಪುರುಷ ಅಂದ್ರೆ ಏನು, ಪ್ರಕೃತಿ ಅಂದ್ರೆ ಏನು, ಪ್ರಕೃತಿಯ ಆಟ ಅಂದ್ರೆ ಏನು, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಇದು ತತ್ವಜ್ಞಾನ. ಅಂದ್ರೆ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದು ಸರಿಯಾಗಿ ಅರ್ಥ ಆಗಬೇಕು. ಇದು ಅರ್ಥ ಆಯ್ತು ಅಂದ್ರೆ ಕರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್. ಅವರ್ ಗುರುದೇವ್ ರೈಟ್ಸ್, this is called the real tatvajnana, the real knowledge. This understanding of the nature of prakriti and nature of purusha, the correct understanding of nature of prakriti and its attributes plus the nature, real nature of purusha. Directly understood andre, as our Gurudev says, experienced directly by the aspirant, by the Guru's grace. Sadguruvina krupayinda, ಪರಮಾತ್ಮನ ಕೃಪೆಯಿಂದ, ಗುರು ಕೃಪೆಯಿಂದ ಈ ಪುರುಷ ಮತ್ತು ಪ್ರಕೃತಿಯ ಸರಿಯಾದ ಕರಾರುವಾಕ ಜ್ಞಾನ ಯಾರಿಗೆ ಬರುತ್ತೋ ಅದು ನಿಜವಾದ ಜ್ಞಾನ. ಅದು ನಿಜವಾದ ಜ್ಞಾನ. ಗುಣಗಳಿಂದ ಕೂಡಿರ್ತಕ್ಕಂಥ ಪ್ರಕೃತಿ ಅಂದ್ರೆ ಏನು, ನಿಜವಾದ ಪುರುಷ ಅಂದ್ರೇನು, ಸಾಮಾನ್ಯ ಅರ್ಥದಲ್ಲಿ ಜೀವಾತ್ಮ ಅಂದ್ರೇನು, ನಿಜವಾದ ಅರ್ಥದಲ್ಲಿ ಪುರುಷ ಅಂದ್ರೆ ಏನು,
ಇವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಈ ಜ್ಞಾನ ಬಂದ ಮೇಲೆ ಏನಾಗುತ್ತೆ? ದಿಸ್ ಕರೆಕ್ಟ್ ನಾಲೆಡ್ಜ್ ಡಾನ್ಸ್ ಇನ್ ದಿ ಮೈಂಡ್. ಒನ್ಸ್ ದಿಸ್ ಕರೆಕ್ಟ್ ನಾಲೆಡ್ಜ್, ದಿಸ್ ಇಸ್ ಕಾಲ್ಡ್ ತತ್ವಜ್ಞಾನ, ಒನ್ಸ್ ಇಟ್ ಡಾನ್ಸ್ ಇನ್ ದಿ ಮೈಂಡ್, ಸಚ್ ಎ ಪರ್ಸನ್, ಸಚ್ ಎ ಆಸ್ಪಿರೆಂಟ್, ಸಚ್ ಎ ಡಿಸೈಪಲ್, ಅಂತಹ ಶಿಷ್ಯ ಅಥವಾ ಅಂತಹ ವ್ಯಕ್ತಿ, ಅಂತಹ ಸಾಧಕ, ಅಂತಹ ಭಕ್ತನಿಗೆ ಏನಾಗುತ್ತೆ ಅಂತಂದ್ರೆ ಸರ್ವಥಾ ವರ್ತಮಾನೋಪಿ ಸರ್ವಥಾ ವರ್ತಮಾನ ಅಪಿ. ಯಾವ ಸಮಯದಲ್ಲಿ ತತ್ವಜ್ಞಾನ ಸರಿಯಾಗಿ ಅರ್ಥವಾಯಿತೋ, ಆ ತತ್ವಜ್ಞಾನ ಉಂಟಾಯಿತೋ ಶಿಷ್ಯನಿಗೆ, ವ್ಯಕ್ತಿಗೆ ಗುರುಕೃಪೆಯಿಂದ, ಅಂತಹ ವ್ಯಕ್ತಿ, ಅಂತಹ ಸಾಧಕ, ಜಿಜ್ಞಾಸು, ಮುಮುಕ್ಷು, ಸರ್ವಥಾ ವರ್ತಮಾನ ಅಪಿ ವರ್ತಮಾನೋಪಿ, ಸರ್ವತಃ ವರ್ತಮಾನ ಅಪಿ. ಅವನು ಈ ಜೀವನದಲ್ಲಿ ಆಯುಷ್ಯ ಪೂರ್ತಿ ಆತ ಆಯುಷ್ಯ ಕಳೆಯುವವರೆಗೆ, ಇನ್ ವಾಟ್ ಎವರ್ ವೇ ಹಿ ಲಿವ್ಸ್ ಇನ್ ದಿಸ್ ಬರ್ತ್, ಒನ್ಸ್ ಹಿ ಹ್ಯಾಸ್ ಅಂಡರ್ಸ್ಟುಡ್ ಕರೆಕ್ಟ್ಲಿ, ದಟ್ ಮೀನ್ಸ್ ಒನ್ಸ್ ದ ನಾಲೆಡ್ಜ್ ಹಿ ಹ್ಯಾಸ್ ಗೈನ್ಡ್ ಕರೆಕ್ಟ್ಲಿ, ಒನ್ಸ್ ಹಿ ಹ್ಯಾಸ್ ಗಾಟ್ ದ ತತ್ವಜ್ಞಾನ ಕರೆಕ್ಟ್ಲಿ ಅಂತ ಅರ್ಥ. ತತ್ವಜ್ಞಾನ ಅಂದ್ರೆ ಇಲ್ಲಿ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಎಲ್ಲವೂ ಒಂದೇ. ಯಾವ ವ್ಯಕ್ತಿಗೆ ಸರಿಯಾದ ತತ್ವಜ್ಞಾನ ಆಗಿದೆ ಅಂದ್ರೆ ಬ್ರಹ್ಮಜ್ಞಾನ ಆಗಿದೆ, ಆತ್ಮಜ್ಞಾನ ಆಗಿದೆ ಅಂತ ಅರ್ಥ. ಈ ಜೀವನ ಪರ್ಯಂತ ಯಾವ ಸಂದರ್ಭದಲ್ಲಿ ಹೇಗೆ ವರ್ತನೆ ಮಾಡಿದ್ರು, ಹೇಗೆ ಇದ್ದರು, ಸರ್ವಥಾ ವರ್ತಮಾನೋಪಿ ಅಂದ್ರೆ ಅದೇ ಅರ್ಥ. ಇನ್ ವಾಟ್ ಎವರ್ ವೇ ಹಿ ಲಿವ್ಸ್, ನಥಿಂಗ್ ಡಿಟರ್ಸ್ ಹಿಮ್, ಸಚ್ ಎ ಪರ್ಸನ್ ಸಹ ನ ಭೂಯ ಅಭಿಜಾಯತೆ, ಮತ್ತೆ ಪುನಃ ಹುಟ್ಟೋದಿಲ್ಲ. ಮರಣ ಹೊಂದಿದ ಮೇಲೆ ಇದೇ ಕೊನೆ ಜನ್ಮ. ಆದ ಜ್ಞಾನಿಯಾಗ್ಬಿಡ್ತಾನೆ ಈ ಜನ್ಮದಲ್ಲಿ ಅಂತ. ದೇಹ ಬಿಡೋದ್ರೊಳಗೆ, ಆಯುಷ್ಯಂ ಒಳಗೆ, ಅಥವಾ ದೇಹ ಬಿಟ್ಟ ನಂತರ ಆ ಕ್ಷಣದ ತನಕ, ಅಥವಾ ದೇಹ ಬಿಟ್ಟ ನಂತರವೂ ಸಹ ಮತ್ತೆ ಪುನರ್ಜನ್ಮ ಬರೋಲ್ಲ ಅಂದ್ರೆ ಅರ್ಥ ಏನು? ಜನನ ಮರಣ ಚಕ್ರದಿಂದ ಹೊರಗಡೆ ಶಾಶ್ವತವಾಗಿ ಬಿಡುಗಡೆ ಸಿಕ್ಕಿದೆ, ಮತ್ತೆ ಅವನು ಹುಟ್ಟೋದಿಲ್ಲ. ಇಲ್ಲಿ ಭಗವಂತ ಹೇಳ್ತಾ ಇರೋದೇನು? ಪುರುಷ ಮತ್ತು ಪ್ರಕೃತಿಯ ಈ ಒಳಗಿನ ವಿಶೇಷ ಸಂಬಂಧ, ಅವುಗಳ ಅರ್ಥವನ್ನ ತತ್ವತಃ, ತಾತ್ವಿಕವಾಗಿ, ತತ್ವಶಃ ಯಾರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೋ ಅವನಿಗೆ ಪುನರ್ಜನ್ಮ ಇಲ್ಲ. ನೋಡ್ಲಿಕ್ಕೆ ಬಹಳ ಸುಲಭವಾಗಿರ್ತಕ್ಕಂತಹ ಈ ಶ್ಲೋಕ. ಇದನ್ನ ಆಚಾರ್ಯರು ಬಹಳ ಚೆನ್ನಾಗಿ ಹೇಳ್ತಾರೆ. ವೆನ್ ದಿಸ್ ನಾಲೆಡ್ಜ್ ಡಾನ್ಸ್ ಕರೆಕ್ಟ್ಲಿ, ದಿಸ್ ಕರೆಕ್ಟ್ ನಾಲೆಡ್ಜ್ ಟು ಎ ಪರ್ಸನ್ ಹೂ ಹ್ಯಾಸ್ ಸರೆಂಡರ್ಡ್ ಹಿಮ್ಸೆಲ್ಫ್ ಟೋಟಲಿ ಅಟ್ ದ ಫೀಟ್ ಆಫ್ ದ ಗುರು, ದ ಒನ್ ಹೂ ಹ್ಯಾಸ್ ಸರೆಂಡರ್ಡ್ ಅಟ್ ದ ಫೀಟ್ ಆಫ್ ದ ಲಾರ್ಡ್. ಯಾರು ಭಗವಂತನಲ್ಲಿ ಅನನ್ಯವಾಗಿ ಶರಣಾಗತಿ ಹೊಂದಿದ್ದಾರೆ, ಅಥವಾ ತನ್ನ ಸದ್ಗುರುವಿಗೆ ಶರಣಾಗತಿ ಹೊಂದಿದ್ದಾರೆ, ಗುರುವನ್ನ ಭಗವಂತನ ರೂಪದಲ್ಲೇ ನೋಡ್ತಾ ಇದ್ದಾರೆ, ಅಂದ್ರೆ ಗುರು ಮತ್ತು ಭಗವಂತ ಬೇರೆ ಅಲ್ಲ ಅನ್ನೋ ಭಾವನೆಯಲ್ಲಿ ಯಾರು ಗುರುವಿಗೆ ಅಥವಾ ಭಗವಂತನಿಗೆ ಸಂಪೂರ್ಣ ಶರಣಾಗತಿ ತೋರಿಸಿದ್ದಾರೆ, ಆತ ಹೇಳಿಕೊಟ್ಟ ಮಾರ್ಗದಲ್ಲೇ ನಡೀತಾ ಇದ್ದಾರೆ, ಅಂಥವರಿಗೆ ಈ ತತ್ವಜ್ಞಾನ ಸುಲಭದಲ್ಲಾಗತ್ತೆ. ಯಾವುದು? ಗುರು ಕೃಪೆಯಿಂದ, ಗುರು ತೋರಿಸಿದ ಮಾರ್ಗದಲ್ಲೇ ಹೋಗ್ತಕ್ಕಂಥವರಿಗೆ. ಯಾವ ಸಮಯದಲ್ಲಿ ಈ ಪುರುಷ ಮತ್ತು ಪ್ರಕೃತಿ ಇವುಗಳ ಸಂಬಂಧ, ಅನ್ಯೋನ್ಯ ಸಂಬಂಧ, ಇವುಗಳ ಅರ್ಥ, ಇವುಗಳ ವಿಶೇಷ ಸಂಬಂಧ, ಇವುಗಳ ಪರಿಭಾಷೆ ಸರಿಯಾಗಿ ಅರ್ಥವಾಗುತ್ತೆ, ಕರಾರುವಾಕ್ಕಾಗಿ ಅರ್ಥ ಆಗುತ್ತೆ, ಅಂಥವರು ಮತ್ತೆ ಪುನರ್ಜನ್ಮಕ್ಕೆ ಬರೋದಿಲ್ಲ. ಸೊ ದೇ ಆರ್ ನಾಟ್ ಬಾರ್ನ್ ಅಗೇನ್. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ದ ಒನ್ ಹೂ ನೋಸ್ ಕರೆಕ್ಟ್ಲಿ ಅಂಡ್ ಡಿಫರೆನ್ಶಿಯೇಟ್ಸ್ the nature of Purusha and Prakriti is not again born at all. And in whatever manner he lives, let him live in this birth. Nothing will affect his knowledge. ಅಂತ ಆತ ಭಗವಂತ ಹೇಳ್ತಾರೋ ಮಾತು, ಸರ್ವಥಾ ವರ್ತಮಾನೋಪಿ. ತತ್ವಜ್ಞಾನ ಬಂದ ಮೇಲೆ, ಒನ್ಸ್ he attains the knowledge, ಅವನು ಹೇಗೆ ಇದ್ರು ಮನುಷ್ಯ ಹೇಳ್ತಾರೋ ಮಾತಲ್ಲ. ಅಂದ್ರೆ ಒಬ್ಬ ಜ್ಞಾನ ಬಂದ ಮೇಲೆ ವ್ಯಕ್ತಿ ನಡವಳಿಕೆ ಹೇಗೆ ಇರಬಹುದು, ಜಗತ್ತಿಗೆ ಅವನು ಯಾವ ರೀತಿ ತೋರ್ಕೊಂಡ್ರು ಆಶ್ಚರ್ಯ ಇಲ್ಲ. ಅವನು ಅಜ್ಞಾನಿಯಾಗಿ ತೋರ್ಕೊಳ್ಬಹುದು, ಹುಚ್ಚನಾಗಿ ತೋರ್ಕೊಳ್ಬಹುದು, ಸಾಮಾನ್ಯನಾಗಿ ತೋರ್ಕೊಳ್ಬಹುದು, ಅಜ್ಞಾತವಾಗಿರಬಹುದು. ಆತ ಕೆಲವು ವಿಚಿತ್ರವಾದ ತನ್ನ ಆಕಾರ, ತನ್ನ ಪ್ರವೃತ್ತಿಗಳನ್ನು ತೋರಿಸಬಹುದು, ಗುಣಲಕ್ಷಣಗಳನ್ನು ತೋರಿಸಬಹುದು. ಅವನು ಹೇಗೆ ಇರಬಹುದು, ಅವನಿಗೆ ಯಾವ ವಿಧಿ ನಿಷೇಧಗಳು ಇಲ್ಲ. ನೋ ರೂಲ್ಸ್ ವಿಲ್ ಅಪ್ಲೈ ಟು ಸಚ್ ಜ್ಞಾನಿ, ಬಿಕಾಸ್ ಹಿ ಇಸ್ ಬಿಯಾಂಡ್ ಆಲ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ನಾರ್ಮಲ್ ರೈಟಿಯಸ್ ಲೈಫ್. ದಿ ಕೋಡ್ ಆಫ್ ಕಾಂಡಕ್ಟ್ ಆಫ್ ಧರ್ಮ ವಿಲ್ ನಾಟ್ ಅಪ್ಲೈ ಟು ಹಿಮ್ ಅಂತ. ಯಾವ ಸಾಮಾನ್ಯ ರೀತಿಯ ನಿಯಮಗಳು ಆತನಿಗೆ ತಟ್ಟೋದೇ ಇಲ್ಲ. ಅವನಿಗೆ ಹೇಗೆ ಬೇಕಾದ್ರೆ ಜೀವನ ಮಾಡಬಹುದು ಅಂತ ಅರ್ಥ. ಇದು ಬಹಳ ಸುಲಭ ಅರ್ಥ ಆಗೋ ವಿಷಯ ಅಲ್ಲ ಇದು.
ಅದಕ್ಕೆ ಅರ್ಥ ಆಗ್ಬೇಕು ಅಂದ್ರೆ ನಾವೆಲ್ಲ ಮಹಾಪುರುಷರ ಜೀವನ ಚರಿತ್ರೆ ನೋಡ್ಬೇಕು. ಪ್ಲೀಸ್ ಟ್ರೈ ಟು ನೋ ಹೌ ಗ್ರೇಟ್ ಸೇಜಸ್ ಅಂಡ್ ಮಹಾಪುರುಷಸ್ ಇನ್ ಅವರ್ ಕಂಟ್ರಿ. ದೇರ್ ಬಿಹೇವಿಯರ್ ಇಸ್ ಡಿಫರೆಂಟ್, ಆಟಿಟ್ಯೂಡ್ ಇಸ್ ಡಿಫರೆಂಟ್, ದೇ ವೇ ದ ಟೀಚ್ ದಟ್ ಇಸ್ ಆಲ್ಸೋ ಡಿಫರೆಂಟ್. ಪ್ರತಿಯೊಬ್ಬ ಜ್ಞಾನಿಯ ವ್ಯವಹಾರ, ಆತನ ನಡವಳಿಕೆ, ಆತನ ಉಪದೇಶ, ರೀತಿ ನೀತಿ, ಜೀವನ ನೋಡ್ಬಿಟ್ರೆ ಒಬ್ಬ ಜ್ಞಾನಿ ಹಾಗೆ ಇನ್ನೊಬ್ಬ ಜ್ಞಾನಿ ಇಲ್ಲ. ಕೆಲವರು ಅಜ್ಞಾತವಾಗಿ ಉಳಿದ್ಬಿಡ್ತಾರೆ, ಕೆಲವರು ಬಹಳ ಪ್ರಸಿದ್ಧಿಗೆ ಬರ್ತಾರೆ, ಕೆಲವರಿಗೆ ನೂರಾರು ಜನ ಭಕ್ತರಿರ್ತಾರೆ, ಕೆಲವರಿಗೆ ಭಕ್ತರು ಇದಾರೋ ಇಲ್ಲವೋ ಗೊತ್ತಾಗೋದಿಲ್ಲ. ಅಷ್ಟು ಅಜ್ಞಾತವಾಗಿರ್ತಕ್ಕಂಥ ಮಹಾಜ್ಞಾನಿಗಳಿಗೆ ಅವ್ರ ಭಕ್ತರು ಅಜ್ಞಾತವಾಗಿ ಇರ್ತಾರೆ. ಯಾವ ಪ್ರಸಿದ್ಧಿ ಭಕ್ತರಿಗೂ ಬೇಕಾಗಿಲ್ಲ, ಜ್ಞಾನಿಗೆ ಮೊದಲೇ ಬೇಕಾಗಿಲ್ಲ. ತತ್ವಜ್ಞಾನ ಉಂಟಾಗಿರ್ತಕ್ಕಂತಹ ಆ ಪರವಾಗಿಲ್ಲ, ಆತನಿಗೆ ಪುನರ್ಜನ್ಮ ಇಲ್ಲ. ಸರ್ವಥಾ ವರ್ತಮಾನೋಪಿ ನ ಸ ಭೂಯೋ ಅಭಿಜಾಯತೆ. ಮತ್ತೆ ಪುನರ್ಜನ್ಮ ಅವನಿಗೆ ಖಂಡಿತ ಇಲ್ಲ. ಮುಂದೆ ಬರ್ತಕ್ಕಂಥ ಶ್ಲೋಕವು ಬಹಳ ಒಂದು ಮುಖ್ಯವಾದಿದೆ, ಬಹಳ ಸಮಯ ಬೇಕದಕ್ಕೆ. ಗುರುಗಳ ಸಂಕಲ್ಪ ಇಲ್ಲಿಗೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ